ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ರೀಸೆಂಟ್ ಆಗಿ ನಾವೊಂದು ವಿಡಿಯೋ ಆದ್ರೆ ಅಪ್ಲೋಡ್ ಮಾಡಿದ್ವಿ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಶೋಗೆ ಸಂಬಂಧಪಟ್ಟಿದ್ದು. ನನಗನ್ನಿಸ್ತಂಗೆ ಈ ಒಂದು ವಿಡಿಯೋನ ನೀವು ಕೂಡ ನೋಡೇ ಇರ್ತೀರಾ. ತುಂಬಾ ಜನಕ್ಕೆ ಆ ವಿಡಿಯೋ ಇಷ್ಟ ಆಗಿದೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೇಯ್ನ್ ಆಗಿ ಈ ಒಂದು ವಿಡಿಯೋಸ್ ಯಾಕೆ ನೋಡಬೇಕು ಅಂದ್ರೆ, ಇವಾಗೇನು ನಮಗೆ ಟೆಕ್ನಾಲಜಿ ಇದೆಯಲ್ಲ, ಈ ಒಂದು ಟೆಕ್ನಾಲಜೀಸ್ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ನೆಕ್ಸ್ಟ್ ನಮಗೆ ಫ್ಯೂಚರ್ ಅಲ್ಲಿ ಒಂದು 10-20 ವರ್ಷ ಆದ್ಮೇಲೆ ನಮಗೆ ಏನೇನೆಲ್ಲ ಟೆಕ್ನಾಲಜೀಸ್ ಬರುತ್ತಲ್ಲ, ಆ ಒಂದು ಟೆಕ್ನಾಲಜೀಸ್ ಬಗ್ಗೆ ಈ ಒಂದು ವಿಡಿಯೋಸ್ ಅಲ್ಲ ಆದ್ರೆ ಮಾತಾಡೋದೇ ಅಲ್ಲ. ಈ ಒಂದು ಶೋ ಅಲ್ಲಿ ಈ ಕಂಪ್ನಿಯವರು ಎಕ್ಸಿಬಿಷನ್ಗೂ ಕೂಡ ತಂದಿರ್ತಾರೆ, ಅಂದ್ರೆ ಶೋಕೇಶಿಗಾದ್ರೆ ತಂದಿರ್ತಾರೆ. ಆ ಒಂದು ಪ್ರಾಡಕ್ಟ್ಸ್ ನಿಮಗೆ ತೋರಿಸ್ಬಿಟ್ಟು ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಮಾತ್ರ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಈ ತರ ವಿಡಿಯೋಸ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಟೆಕ್ನಾಲಜಿ ಯಾವ ಲೆವೆಲ್ ಅಲ್ಲಿ ಇಂಪ್ರೂವ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. 100% ನಿಮ್ಗೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ, ತುಂಬಾ ಕಮ್ಮಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದೀರಾ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಈ ಸಲ CES ಈವೆಂಟ್ ಅಲ್ಲಿ ನೋಡ್ಕೊಂಡ್ರೆ ಹೆಲ್ತ್ಗೆ ಸಂಬಂಧಪಟ್ಟ ಫೀಚರ್ಸ್ ನ ತುಂಬಾ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲಾ ಕಂಪ್ನಿಯವರು ಕೂಡ ಒಂದ್ ಸ್ವಲ್ಪ ಹೆಲ್ತ್ ಮೇಲೆ ಫೋಕಸ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಈ ರಿಂಗ್, ಇದು ಬಂದ್ಬಿಟ್ಟು ಒಂದು ಸ್ಮಾರ್ಟ್ ರಿಂಗ್ ಅಂತಾನೆ ಹೇಳ್ಬೋದು. ಈ ಒಂದು ಕಂಪ್ನಿಯವರು ಈ ಒಂದು ರಿಂಗ್ ನ ಲಾಂಚ್ ಮಾಡಿದ್ದಾರೆ. ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ, ನಮ್ ರಿಂಗ್ ನ ನೀವೇನಾದ್ರೂ ಯೂಸ್ ಮಾಡಿದೀರಾ ಅಂದ್ರೆ 99.9% ಹಾರ್ಟ್ ರೇಟ್ ಸೆನ್ಸರ್, SpO2 ಸೆನ್ಸರ್, ಸ್ಲೀಪ್ ಟ್ರ್ಯಾಕಿಂಗ್, ವಾಟರ್ ಟ್ರ್ಯಾಕಿಂಗ್, ಈ ರೀತಿಯಾಗಿ ಹೆಲ್ತ್ಗೆ ಸಂಬಂಧಪಟ್ಟ ಎಲ್ಲಾ ಫೀಚರ್ಸ್ ಕೂಡ ತುಂಬಾ ಅಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಅಕ್ಯುರೇಟ್ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಫಿಷಿಯಲ್ ಆಗಿ ಈ ಒಂದು ರಿಂಗ್ ನ ಲಾಂಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಬೇರೆ ರಿಂಗಿಗೂ ಈ ಒಂದು ರಿಂಗಿಗೂ ಏನ್ ವ್ಯತ್ಯಾಸ ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಮಧ್ಯದಲ್ಲಿ ಒಂದು ಸಣ್ಣ ಓಪನಿಂಗ್ ಇದೆ ಅಲ್ಲ, ಈ ಒಂದು ಓಪನಿಂಗ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇವಾಗ ನಾನು ರಿಂಗ್ ಹಾಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಒಂದ್ ಸ್ವಲ್ಪ ವರ್ಷ ಆಗಿದ್ದಾದ್ಮೇಲೆ ನಾನು ದಪ್ಪ ಆದೆ ಅಂದ್ರೆ ಆ ಒಂದು ರಿಂಗ್ ನ ನಾನು ಹೊರಗೆ ತೆಗೆಯೋದು ತುಂಬಾ ಕಷ್ಟ ಆಗುತ್ತೆ. ಅವಾಗ ನಾನು ಈಸಿಯಾಗಿ ತೆಗಿಬಹುದು. ಈ ತರ ಒಂದು ಹೋಲ್ ಇತ್ತು ಅಂದ್ರೆ ತುಂಬಾ ಈಸಿಯಾಗಿ ತೆಗಿಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಫಸ್ಟ್ ಟೈಮ್ ಒಂದು ಸ್ಮಾರ್ಟ್ ರಿಂಗ್ ಅಲ್ಲಿ ಈ ತರ ಇವರು ಯೋಚನೆ ಮಾಡಿರೋದು. ಈಗಾಗಲೇ ತುಂಬಾ ಕಂಪ್ನಿಯವರು ಈ ಒಂದು ಸ್ಮಾರ್ಟ್ ರಿಂಗ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಯಾರು ಕೂಡ ಗ್ಯಾರಂಟಿ ಕೊಡ್ತಾ ಇಲ್ಲ ನಮ್ಮ ಹೆಲ್ತ್ ಫೀಚರ್ಸ್ ತುಂಬಾ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ ಅಂತೇಳಿ. ಈ ಕಂಪ್ನಿಯವರು ನೋಡ್ಕೊಂಡ್ರೆ ನಮ್ ಸ್ಮಾರ್ಟ್ ರಿಂಗ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಇವಾಗ ಅಮೆರಿಕಾದಲ್ಲಿ ಲಾಂಚ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ನೋಡ್ಕೊಂಡ್ರೆ ನಮಗೆ ಪೆಬೆಲ್ ಕಂಪ್ನಿಯವರು ಫಸ್ಟ್ ಟೈಮ್ ಒಂದು ಮೊಬಿಲಿಟಿ ಟ್ರಕ್ ನ ಲಾಂಚ್ ಮಾಡಿದ್ದಾರೆ. ಏನ್ ಬ್ರೋ ಇದು ಮೊಬಿಲಿಟಿ ಟ್ರಕ್ ಅಂದ್ರೆ, ಇವಾಗ ನಿಮ್ಮ ಹತ್ರ ಕಾರ್ ಇದೆ ಅಂತ ಇಟ್ಕೊಳ್ಳಿ. ಇವಾಗ ನೀವೆಲ್ಲಾದ್ರೂ ಹೊರಗೆ ಹೋಗ್ಬೇಕಾರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದನ್ನ ನೀವು ಕನೆಕ್ಟ್ ಮಾಡ್ಕೊಂಡು ಹೋಗಿದ್ದೀರಾ ಅಂದ್ರೆ ಹೊರಗಡೆ ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ನೋಡೋದಕ್ಕೆ ನಿಮಗೆ ಸಣ್ಣ ಸೈಜ್ ಇರುತ್ತೆ, ಹೊರಗಡೆ ಒಂದ್ ರೀತಿ ಮನೆ ಇದ್ದಂಗೆ ಇರುತ್ತೆ ಅಂತಾನೆ ಹೇಳ್ಬೋದು. ಒಂದು ಕಿಚನ್ ಇರುತ್ತೆ, ಬಾತ್ರೂಮ್ ಇರುತ್ತೆ, 4 ಜನ ಆರಾಮಾಗಿ ಇದ್ರೊಳಗಡೆ ಮಲ್ಕೋಬಹುದು. ಇದನ್ನ ಅಫಿಷಿಯಲ್ ಆಗಿ CES ಈವೆಂಟ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದ್ ರೀತಿ ಮಿನಿ ಮನೆ ಅಂತಾನೆ ಹೇಳ್ಬೋದು, ಅಷ್ಟೇ ಚೆನ್ನಾಗಿದೆ. ಒಳಗಡೆನೂ ಕೂಡ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಕ್ಲೀನ್ ಆಗಿ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ. ಯಾವಾಗಿಂದ ಇವರು ಸೇಲಿಗೆ ತರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಇವಾಗ ಅಮೆರಿಕಾದಲ್ಲಿ ಅಫಿಷಿಯಲ್ ಆಗಿ ಪ್ರೀ ಬುಕಿಂಗ್ಸ್ ಕೂಡ ಸ್ಟಾರ್ಟ್ ಆಗಿದೆ. ನಮ್ಮ ಇಂಡಿಯಾದಲ್ಲಿ ತುಂಬಾ ಮಟ್ಟಿಗೆ ಕಷ್ಟ ಅಂತಾನೆ ಹೇಳ್ಬೋದು ಇದನ್ನ ಲಾಂಚ್ ಮಾಡೋದು. ಹೊರಗಡೆ ನೋಡೋದಕ್ಕೆ ನಿಮಗೆ ಒಂದ್ ಸ್ವಲ್ಪ ಸಣ್ಣ ಸೈಜ್ ತರ ಆದ್ರೆ ಕಾಣಿಸುತ್ತೆ, ನೀವು ಒಳಗಡೆ ಹೋಗಿದ್ದೀರಾ ಅಂದ್ರೆ ನೀವೇ ಶಾಕ್ ಆಗ್ತೀರಾ, ಅಷ್ಟು ದೊಡ್ಡ ಸೈಜ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. 4 ಜನ ಆರಾಮಾಗಿ ಇದರಲ್ಲಿ ಟ್ರಾವೆಲ್ ಮಾಡಬಹುದು. ನೋಡೋದಕ್ಕೆ ಮಾತ್ರ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ನಮಗೆ ಆಸೆಸ್ ಕಂಪ್ನಿಯವರು ಡುಯೋ ಲೈನ್ ಅಪ್ ಅಲ್ಲಿ ಒಂದ್ ಸ್ವಲ್ಪ ಅಡ್ವಾನ್ಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಏನಪ್ಪಾ ಇದು ಡುಯೋ ಲೈನ್ ಅಪ್ ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದನ್ನ ಇವರು ಹಿಂದಿನ ವರ್ಷ ಲಾಂಚ್ ಮಾಡಿದ್ರು. ಕಂಪ್ಲೀಟ್ಲಿ ನಮಗೆ ಫೋಲ್ಡಬಲ್ ಲ್ಯಾಪ್ಟಾಪ್ ಅಂತಾನೆ ಹೇಳ್ಬೋದು. ಇದನ್ನ ಕಂಪ್ಲೀಟ್ ಆಗಿ ನೀವು ಓಪನ್ ಮಾಡಿದ್ದೀರಾ ಅಂದ್ರೆ ನಿಮಗೊಂದು ಮಿನಿ ಸೈಜ್ ಟಿವಿ ತರ ಆದ್ರೆ ಇರುತ್ತೆ, ಅಷ್ಟು ದೊಡ್ಡ ಡಿಸ್ಪ್ಲೇ ಆದ್ರೆ ಇರುತ್ತೆ. ನಿಮಗೆ ಬೇಕು ಅಂದಾಗ ಮಧ್ಯದಲ್ಲಿ ನೀವೊಂದು ಕೀಬೋರ್ಡ್ ಆದ್ರೆ ಅಟ್ಯಾಚ್ ಮಾಡ್ಕೋಬಹುದು. ಮ್ಯಾಗ್ನೆಟಿಕ್ ಸಪೋರ್ಟ್ ಆದ್ರೆ ಇರುತ್ತೆ. ಜಸ್ಟ್ ನೀವು ಕೀಬೋರ್ಡ್ ಇಟ್ಟಿದ್ದೀರಾ ಅಂದ್ರೆ ಆಟೋಮೆಟಿಕ್ ಆಗಿ ಇದು ಲ್ಯಾಪ್ಟಾಪ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಸಲ ಇವ್ರೇನ್ ಮಾಡಿದ್ದಾರೆ ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, 2 ಸ್ಕ್ರೀನ್ ತಂದಿದ್ದಾರೆ, ಅದ್ರ ಜೊತೆಗೆ ಒಂದು ಸಣ್ಣ ಕೀಬೋರ್ಡ್ ತಂದಿದ್ದಾರೆ. ನೋಡೋದಕ್ಕೆ ನಿಮಗೆ ಇಷ್ಟು ದೊಡ್ಡದಾಗಿರುತ್ತೆ, ಅಂದ್ರೆ ನೀವು ಮಲ್ಟಿ ಟಾಸ್ಕಿಂಗ್ ಮಾಡಬಹುದು. ಇಲ್ಲೊಂದು ಮಾನಿಟರ್ ಇರುತ್ತೆ, ಇಲ್ಲೊಂದು ಮಾನಿಟರ್ ಇರುತ್ತೆ, ಕೆಳಗಡೆ ನಿಮಗೆ ಕೀಬೋರ್ಡ್ ಇರುತ್ತೆ. ಕೀಬೋರ್ಡ್ ಬೇಡ ಅಂದ್ರೆ ನಿಮಗೆ ಕಂಪ್ಲೀಟ್ ದೊಡ್ಡ ಸೈಜ್ ಮಾನಿಟರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದನ್ನು ಕೂಡ ಆಸಸ್ ಕಂಪ್ನಿಯವರು ಅಫಿಷಿಯಲ್ ಆಗಿ CES ಈವೆಂಟ್ ಅಲ್ಲಿ ಶೋಕೇಶ್ಗೆ ತಂದಿದ್ದಾರೆ. ನೋಡೋದಕ್ಕೆ ಮಾತ್ರ ಸೂಪರ್ ಅಂದ್ರೆ ಸೂಪರ್ ಇದೆ ಅಂತಾನೆ ಹೇಳ್ಬೋದು. ಫಸ್ಟಿಗೆಲ್ಲ ನೋಡ್ಕೊಂಡ್ರೆ ನಾರ್ಮಲ್ ನಮಗೆ ಲ್ಯಾಪ್ಟಾಪ್ಸ್ ಆದ್ರೆ ಬರ್ತಾ ಇತ್ತು. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ ತುಂಬಾ ಕಂಪ್ನಿಯವರು ಈ ತರ ಲ್ಯಾಪ್ಟಾಪ್ಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನೋಡ್ಕೊಂಡ್ರೆ CES ಈವೆಂಟ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಗಿರೋ ಒನ್ ಆಫ್ ದ ಬೆಸ್ಟ್ ಟೆಕ್ನಾಲಜಿ ಅಂತಾನೆ ಹೇಳ್ಬೋದು, ಡೆಕ್ಸ್ಕಾಮ್ ಸ್ಟೆಲ್ಲೋ ಅಂತೇಳಿ. ಏನಪ್ಪಾ ಇದು ಡೆಕ್ಸ್ಕಾಮ್ ಸ್ಟೆಲ್ಲೋ ಅಂದ್ರೆ, ತುಂಬಾ ವೆರೈಟಿ ಆಗಿದೆ ಅಂತಾನೆ ಹೇಳ್ಬೋದು. ಟೆಕ್ನಾಲಜಿ ಮಾತ್ರ ಸೂಪರ್ ಆಗಿದೆ. ಇವಾಗ ಅಮೆರಿಕಾದಲ್ಲಿ ತಂದಿದ್ದಾರೆ. ಇದನ್ನೇನಾದ್ರೂ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರೆ ಎಷ್ಟೋ ಜನ ಶುಗರ್ ಪೇಷಂಟ್ಸ್ ಗೆ ಇದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ರೀಸನ್ ಏನು ಅಂದ್ರೆ, ಇದು ಬಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಗ್ಲೂಕೋಸ್ ನ ಮಾನಿಟರ್ ಮಾಡುತ್ತೆ. ಯಾವ ರೀತಿ ಮಾನಿಟರ್ ಮಾಡುತ್ತೆ ಅಂದ್ರೆ, ಒಂದು ಸಣ್ಣ ಡಿವೈಸ್ ಕೊಟ್ಟಿರ್ತಾರೆ. ಆ ಒಂದು ಡಿವೈಸ್ ನ ನೀವು ಇಲ್ಲಿ ಕೈ ಹತ್ರ ಇಟ್ಕೊಂಡು ಒಂದು ಸಣ್ಣ ಬಟನ್ ಇರುತ್ತೆ, ಅದನ್ನ ನೀವು
ನೀವು ಪ್ರೆಸ್ ಮಾಡಿದೀರಾ ಅಂದ್ರೆ ಈ ರೀತಿಯಾಗಿ ಒಂದು ಸಣ್ಣ ಕ್ಯಾಪ್ಸೂಲ್ ಅನ್ನೋದು ನಮ್ಮ ಕೈಗೆ ಅಟ್ಯಾಚ್ ಆಗ್ಬಿಡುತ್ತೆ. ತುಂಬಾ ಫಿಟ್ ಆಗಿ ಅಟ್ಯಾಚ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದರಿಂದ ಏನಾಗುತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಿ 24 ಅವರ್ಸ್ ನಮ್ಮ ಬ್ಲಡ್ ನ ಇದು ಮಾನಿಟರ್ ಮಾಡುತ್ತೆ. ಮಾನಿಟರ್ ಮಾಡ್ಬಿಟ್ಟು ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಬ್ಲಡ್ ಅಲ್ಲಿ ಎಷ್ಟು ಶುಗರ್ ಕಂಟೆಂಟ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಆದ್ರೆ ತೋರಿಸುತ್ತೆ. ಮೊಬೈಲ್ ಅಲ್ಲಿ ನಿಮಗೆ ಮಾನಿಟರ್ ಕೂಡ ಆಗ್ತಾ ಇರುತ್ತೆ. ಅಕಸ್ಮಾತ್ ಆಗಿ ಶುಗರ್ ಜಾಸ್ತಿ ಆಯ್ತು ಇಲ್ಲಾಂದ್ರೆ ಶುಗರ್ ಕಮ್ಮಿ ಆಯ್ತು ಅಂದ್ರೆ ಮೊಬೈಲ್ ಅಲ್ಲಿ ನಿಮಗೆ ಸೈರನ್ ಕೂಡ ಹೊಡೆಯುತ್ತೆ. ಆವಾಗ ನೀವು ಒಂದ್ ಸ್ವಲ್ಪ ಹುಷಾರಾಗಿ ಇರಬಹುದು. ಮೇನ್ ಆಗಿ ಇದು ಯಾರಿಗೆ ಯೂಸ್ ಆಗುತ್ತೆ ಗೊತ್ತಾ? ಇವಾಗ ಶುಗರ್ ಬಂದಿದೆ ಅಂತ ಇಟ್ಕೊಳ್ಳಿ, ಅವ್ರಿಗೆ ಎಷ್ಟು ಶುಗರ್ ಇದೆ ಅಂತ ಹೇಳ್ಬಿಟ್ಟು ಇವಾಗ ಗೊತ್ತಾಗೋದಿಲ್ಲ. ಇವಾಗ ಅವರು ಟೆಸ್ಟ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಇದೇ ಏನಾದ್ರೂ ಈ ತರ ಡಿವೈಸ್ ಇತ್ತು ಅಂದ್ರೆ ಜಸ್ಟ್ ನೀವು ಮೊಬೈಲ್ ಓಪನ್ ಮಾಡಿದೀರಾ ಅಂದ್ರೆ ಸಾಕು, ಇವಾಗ ಅಟ್ ಪ್ರೆಸೆಂಟ್ ಶುಗರ್ ಲೆವೆಲ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಎಮರ್ಜೆನ್ಸಿ ಟೈಮ್ ಅಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಕಂಪ್ನಿಯವರು ಇವಾಗ ಅಫಿಷಿಯಲ್ ಆಗಿ CES ಈವೆಂಟ್ ಅಲ್ಲಿ ಈ ಒಂದು ಡಿವೈಸ್ ನ ಲಾಂಚ್ ಮಾಡಿದ್ದಾರೆ. ನನಗೆ ಕೇಳಿದ್ರೆ ಈ ಡಿವೈಸ್ 100% ನಮ್ಮ ಇಂಡಿಯಾಗೂ ಕೂಡ ಬರಬೇಕು. ನಮ್ಮ ಇಂಡಿಯಾಗೆ ಬಂತು ಅಂದ್ರೆ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ. ಪಾಪ ಎಷ್ಟೋ ಜನ ಅವ್ರು ಎಷ್ಟೇ ಶುಗರ್ ಕಂಟ್ರೋಲ್ ಮಾಡಿದ್ರು ಕೂಡ ಒಂದೊಂದ್ಸಲ ಫ್ಲಕ್ಚುಯೇಷನ್ ಆಗಿ ಸತ್ತೋಗೋ ಚಾನ್ಸಸ್ ಆದ್ರೆ ಇರುತ್ತೆ. ಈ ಒಂದು ಡಿವೈಸ್ ಬಂತು ಅಂದ್ರೆ ಎಲ್ಲರೂ ಕೂಡ ಹುಷಾರಾಗಿರ್ತಾರೆ. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ಸ್ಮಾರ್ಟ್ ಟಾಯ್ಲೆಟ್. ಇದ್ರ ಬಗ್ಗೆ ನೀವೇನಾದ್ರೂ ಕೇಳಿದೀರಾ ಅಂದ್ರೆ 100% ಮೈಂಡ್ ಬ್ಲಾಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಫಸ್ಟ್ ಟೈಮ್ ಕೊಲೋರ್ ಕಂಪ್ನಿಯವರು ಈ ಒಂದು ಸ್ಮಾರ್ಟ್ ಟಾಯ್ಲೆಟ್ ನ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ಸ್ಪೆಷಲ್ ಏನ್ ಗೊತ್ತಾ, ನಿಮಗೆ ಬಿಲ್ಟ್ ಇನ್ ಅಲೆಕ್ಸಾ ಸಪೋರ್ಟ್ ಇರುತ್ತೆ. ನೀವು ಹೋಗ್ಬಿಟ್ಟು ಕುತ್ಕೊಂಡಾಗ ನಿಮಗೆ ಏನಾದ್ರೂ ಬೇಜಾರಾಯ್ತು ಅಂದ್ರೆ ನೀವು ಆರಾಮಾಗಿ ಹಾಡು ಕೂಡ ಕೇಳ್ಬೋದು. ಹಾಗೆ ಬಂದ್ಬಿಟ್ಟು RGB ಲೈಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನಿಮ್ಮ ಮೂಡಿಗೆ ತಕ್ಕಂತೆ ಈ ಒಂದು ಲೈಟ್ಸ್ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದರಲ್ಲಿ ಒಂದು ಸ್ಪೆಷಲ್ ಏನ್ ಗೊತ್ತಾ, ಈ ಒಂದು ಟಾಯ್ಲೆಟ್ಸ್ ಸುತ್ತಲೂ ನಿಮಗೆ 360 ಡಿಗ್ರಿ ಮೋಷನ್ ಸೆನ್ಸಾರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಹತ್ರ ನೀವು ಹೋಗಿದ್ದೀರಾ ಅಂದ್ರೆ ಯಾರೋ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಆಟೋಮೆಟಿಕ್ ಆಗಿ ಸೀಟ್ ನ ಓಪನ್ ಮಾಡುತ್ತೆ. ಇದನ್ನು ಕೂಡ ಇದರಲ್ಲಿ ಆಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಿನ್ನ ಪ್ರೈಸ್ ಎಷ್ಟು ಇಟ್ಟಿದ್ದಾರೆ ಗೊತ್ತಾ? ಎಷ್ಟು ಇಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ನೀವು ಅಂದ್ಕೊಂತಾ ಇದ್ದೀರಾ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಕೊಲೋರ್ ಕಂಪ್ನಿಯವರು ಹತ್ತತ್ರ 8 ಲಕ್ಷಕ್ಕೆ ಈ ಒಂದು ಸ್ಮಾರ್ಟ್ ಟಾಯ್ಲೆಟ್ ನ ಲಾಂಚ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಲೂಮಿ ಕಂಪ್ನಿಯವರು ಕೂಡ ಲಾಂಚ್ ಮಾಡಿದ್ದಾರೆ ಲೂಮಿ 2.0 ಅಂತೇಳಿ. ಇದರಲ್ಲಿ ಸ್ಪೆಷಲ್ ಏನು ಅಂದ್ರೆ ಇಂಕ್ ಸಪೋರ್ಟ್ ತಂದಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಮೇಲ್ಗಡೆ ಡಿಸೈನ್ ಏನಿರುತ್ತಲ್ಲ ಆ ಒಂದು ಡಿಸೈನ್ ಚೇಂಜ್ ಆಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಒಂದೇ ಡಿಸೈನ್ ಇರೋದಿಲ್ಲ, ನಿಮಗೆ ಯಾವ್ದು ಇಷ್ಟ ಬರುತ್ತೋ ಆ ಒಂದು ಡಿಸೈನ್ ಆದ್ರೆ ಇಟ್ಕೋಬಹುದು. ಈ ಒಂದು ಟಾಯ್ಲೆಟ್ ಅಲ್ಲಿ ಇದೇ ಸ್ಪೆಷಲ್. ಇದರಲ್ಲೂ ಕೂಡ ಎಲ್ಲ ಫೀಚರ್ಸ್ ಕೂಡ ಇರುತ್ತೆ. ಬಿಲ್ಟ್ ಇನ್ ಅಲೆಕ್ಸಾ ಸಪೋರ್ಟ್ ಇರುತ್ತೆ, ಮೋಷನ್ ಸೆನ್ಸಾರ್ಸ್ ಇರುತ್ತೆ, ಹಾಗೆ ಬಂದ್ಬಿಟ್ಟು RGB ಲೈಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇವರೆಷ್ಟಕ್ಕೆ ಲಾಂಚ್ ಮಾಡಿದ್ದಾರೆ ಗೊತ್ತಾ? 16 ಲಕ್ಷಕ್ಕೆ ಲಾಂಚ್ ಮಾಡಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಟಾಯ್ಲೆಟ್ ಗೋಸ್ಕರ 8 ಲಕ್ಷ 16 ಲಕ್ಷ ಅಂದ್ರೆ ನಿಜವಾಗ್ಲೂ ಒಂದ್ ರೀತಿ ನಗು ಬರುತ್ತೆ. ಈ CES ಈವೆಂಟ್ ಅಲ್ಲಿ ಅಫಿಷಿಯಲ್ ಆಗಿ ಇದನ್ನ ಲಾಂಚ್ ಮಾಡಿದ್ದಾರೆ. ಈಗಾಗಲೇ ತುಂಬಾ ಜನ ಪ್ರೀ ಬುಕ್ ಕೂಡ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ಸೀರ್ ಗ್ರಿಲ್. ಈ ಕಂಪ್ನಿಯವರು ಫಸ್ಟ್ ಟೈಮ್ ಒಂದು ಏರ್ ಫ್ರೈಯರ್ ನ ಲಾಂಚ್ ಮಾಡಿದ್ದಾರೆ. ನಾರ್ಮಲ್ ಆಗಿ ಏರ್ ಫ್ರೈಯರ್ಸ್ ನ ನಾವೆಲ್ಲರೂ ಕೂಡ ನೋಡಿರ್ತೀವಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಏರ್ ಫ್ರೈಯರ್ಸ್ ನ ನಾವು ನೋಡಿರ್ತೀವಿ. ಈ ಒಂದು ಏರ್ ಫ್ರೈಯರ್ ಅಲ್ಲಿ ಸ್ಪೆಷಲ್ ಏನ್ ಗೊತ್ತಾ, ಎಷ್ಟು ಡಿಗ್ರಿ ವರೆಗೂ ಹೀಟ್ ಜನರೇಟ್ ಮಾಡುತ್ತೆ ಗೊತ್ತಾ? 1500 ಡಿಗ್ರಿ ಹೀಟ್ ವರೆಗೂ ಇದು ಜನರೇಟ್ ಮಾಡುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಒಂದು ಹೀಟ್ ಅಲ್ಲಿ ನಿಮ್ ಕೈ ಏನಾದ್ರೂ ಇಟ್ಟಿದ್ದೀರಾ ಅಂದ್ರೆ ಕಂಪ್ಲೀಟ್ ಆಗಿ ಸುಟ್ಟೋಗ್ಬಿಡುತ್ತೆ. ಆ ಲೆವೆಲ್ ಅಲ್ಲಿ ಹೀಟ್ ನ ಇದು ಜನರೇಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ 2 ನಿಮಿಷದಲ್ಲೇ ಪಿಜ್ಜಾ ತಯಾರಾಗುತ್ತೆ. ಹಾಗೆ ಬಂದ್ಬಿಟ್ಟು ಇನ್ನ ಬರ್ಗರ್ ನೋಡ್ಕೊಂಡ್ರೆ 30 to 40 ಸೆಕೆಂಡ್ಸ್ ಅಲ್ಲೇ ತಯಾರಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಾನ್ ವೆಜ್ ಗೆ ಸಂಬಂಧಪಟ್ಟ ಎಲ್ಲ ಐಟಮ್ಸ್ ಕೂಡ ನೀವು ಇದರಲ್ಲಿ ಕುಕ್ ಮಾಡಬಹುದು. ಈಗಾಗಲೇ ಇದನ್ನ ಸೊಕೇಶಿಗೆ ತಂದಿದ್ದಾರೆ. ಹಾಗೆ ಬಂದ್ಬಿಟ್ಟು ಲಾಂಚ್ ಕೂಡ ಮಾಡಿದ್ದಾರೆ. ನೋಡೋದಿಕ್ ಮಾತ್ರ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಡಿಸೈನ್ ಕೂಡ ತುಂಬಾನೇ ವೆರೈಟಿ ಆಗಿದೆ. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ವಿಟ್ರಿಸಿಟಿ. ಈ ಕಂಪ್ನಿಯವರು ಫಸ್ಟ್ ಟೈಮ್ ಕಾರ್ಗೋಸ್ಕರ ಒಂದು ವೈರ್ಲೆಸ್ ಪ್ಯಾಡ್ ನ ತಂದಿದ್ದಾರೆ. ಏನ್ ಬ್ರೋ ಇದು ವೈರ್ಲೆಸ್ ಪ್ಯಾಡ್? ಕಾರಿಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಇವಾಗ ನೀವು ಎಲೆಕ್ಟ್ರಿಕ್ ಕಾರ್ ಯೂಸ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ, ಅದನ್ನ ನೀವು ಯಾವ ರೀತಿ ಚಾರ್ಜ್ ಮಾಡ್ತೀರಾ? ನಿಮಗೊಂದು ವೈರ್ ಕೊಟ್ಟಿರ್ತಾರೆ, ಅದನ್ನ ತಗೊಂಡೋಗ್ಬಿಟ್ಟು ನೀವು ಕಾರಿಗೆ ಕನೆಕ್ಟ್ ಮಾಡಿದ್ದೀರಾ ಅಂದ್ರೆ ಅದು ಚಾರ್ಜ್ ಆಗೋದಿಕ್ಕಾದ್ರೆ ಸ್ಟಾರ್ಟ್ ಆಗುತ್ತೆ. ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಒಂದು ಸಣ್ಣ ವೈರ್ಲೆಸ್ ಪ್ಯಾಡ್ ತಂದಿದ್ದಾರೆ. ಅದ್ರ ಮೇಲ್ಗಡೆ ನೀವು ಕಾರ್ ಏನಾದ್ರೂ ನಿಲ್ಸಿದ್ದೀರಾ ಅಂದ್ರೆ ಆಟೋಮೆಟಿಕ್ ಆಗಿ ವೈರ್ಲೆಸ್ ಆಗಿ ನಿಮ್ ಕಾರ್ ಅನ್ನೋದು ಚಾರ್ಜ್ ಆಗುತ್ತೆ. ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೆ ಆಗೋದಿಲ್ಲ. ಹಾಗೆ ಬಂದ್ಬಿಟ್ಟು ಯಾವುದೇ ರೀತಿ ಕನೆಕ್ಷನ್ ಕೂಡ ಇರೋದಿಲ್ಲ. ಜಸ್ಟ್ ಒಂದು ಸಣ್ಣ ಪ್ಯಾಡ್ ಆದ್ರೆ ಇರುತ್ತೆ. ಅದ್ರ ಮೇಲ್ಗಡೆ ನೀವು ಒಂದು ಕಾರ್ನ ತಗೊಂಡೋಗ್ಬಿಟ್ಟು ನಿಲ್ಸಿದ್ದೀರಾ ಅಂದ್ರೆ ಆಟೋಮೆಟಿಕ್ ಆಗಿ ಚಾರ್ಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದನ್ನ ಸೋಕೇಶ್ಗೂ ಕೂಡ ತಂದು ಹಾಗೆ ಬಂದ್ಬಿಟ್ಟು ಟೆಸ್ಟ್ ಮಾಡಿನೂ ಕೂಡ ತೋರಿಸಿದ್ದಾರೆ. ಈಗಾಗಲೇ ಅಮೆರಿಕಾದಲ್ಲಿ ಇದನ್ನ ಇನಿಷಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹೈವೇಲ್ಲೂ ಕೂಡ ಇದನ್ನ ಇನಿಷಿಯೇಟ್ ಮಾಡಿದ್ದಾರೆ. ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ನಾವು ಬೇಕಂದ್ರೆ ಮನೆಗೂ ಕೂಡ ಡೆಲಿವರಿ ಮಾಡ್ತೀವಿ, ಮನೆಯಲ್ಲೂ ಕೂಡ ಇದನ್ನ ಸೆಟಪ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನಿಜವಾಗ್ಲೂ ಸೂಪರ್ ಅಂತಾನೆ ಹೇಳ್ಬೋದು. ನಿಮಗೆ ಯಾವುದೇ ರೀತಿ ವೈರ್ಸ್ ಸಹಾಯನೇ ಇರೋದಿಲ್ಲ. ಜಸ್ಟ್ ನಿಮ್ ಕಾರ್ ತಗೊಂಡೋಗ್ಬಿಟ್ಟು ಅದ್ರ ಮೇಲೆ ನಿಲ್ಸಿದ್ದೀರಾ ಅಂದ್ರೆ ಆಟೋಮೆಟಿಕ್ ಆಗಿ ವೈರ್ಲೆಸ್ ಆಗಿ ನಿಮ್ ಕಾರ್ ಅನ್ನೋದು ಚಾರ್ಜ್ ಆಗುತ್ತೆ. ನೆಕ್ಸ್ಟ್ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಇಂದ. ಸ್ಯಾಮ್ಸಂಗ್ ಅವರು ನಾರ್ಮಲ್ ಆಗಿ ಇವಾಗ ಅಟ್ ಪ್ರೆಸೆಂಟ್ AI ಮೇಲೆ ತುಂಬಾ ಫೋಕಸ್ ಮಾಡಿರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಫ್ರಿಜ್ ಅಲ್ಲೂ ಕೂಡ AI ನ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಆ ಫ್ರಿಜ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ, ಎಷ್ಟು ದೊಡ್ಡ ಡಿಸ್ಪ್ಲೇ ನ ಪ್ರೊವೈಡ್ ಮಾಡಿದ್ದಾರೆ. ಈ ಒಂದು ಫ್ರಿಜ್ ಇಂದ ಏನ್ ಯೂಸ್ ಆಗುತ್ತೆ ಅಂದ್ರೆ, ನೀವು ಫ್ರಿಜ್ ಓಪನ್ ಮಾಡ್ಬಿಟ್ಟು ಒಳಗಡೆ ಏನೇನೆಲ್ಲ ಐಟಮ್ಸ್ ಇದೆ ಅಂತ ಹೇಳ್ಬಿಟ್ಟು ನೋಡೋದೇ ಬೇಡ, ಜಸ್ಟ್ ನಿಮಗೆ ಡಿಸ್ಪ್ಲೇ ಅಲ್ಲೇ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇವ್ರು ಬಂದ್ಬಿಟ್ಟು ಒಂದು ಐಟಮ್ ನ ಒಳಗಡೆ ಆಡ್ ಮಾಡ್ತಿದ್ದಾರೆ, ಒಂದನ್ನ ಇವರು ರಿಮೂವ್ ಮಾಡ್ತಿದ್ದಾರೆ. ರಿಮೂವ್ ಮಾಡಿ ಆ ಒಂದು ಡೋರ್ ಹಾಕಿದ ತಕ್ಷಣ ಯಾವುದು ಇನ್ನು ಯಾವುದು ಔಟ್ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಅಂದ್ರೆ ಇವಾಗ ಅಟ್
ಪ್ರೆಸೆಂಟ್ ನಿಮ್ಮ ಫ್ರಿಜ್ ಅಲ್ಲಿ ಏನೇನು ಐಟಮ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲೇ ನೀವು ನೋಡ್ಬೋದು. ಹಾಗೆ ಬಂದ್ಬಿಟ್ಟು ಇವಾಗ ನಿಮ್ಮ ಫ್ರಿಜ್ ಅಲ್ಲಿ ಒಂದು ಸ್ವಲ್ಪ ತರಕಾರಿ ಇದೆ ಅಂತ ಇಟ್ಕೊಳ್ಳಿ. ಈ ಒಂದು ತರಕಾರಿನ ಯೂಸ್ ಮಾಡ್ಕೊಂಡು ನಾನು ಏನ್ ಮಾಡ್ಬೋದು ಅಂತ ನೀವು ಕೇಳಿದ್ರೆ ಅದು ನಿಮಗೆ ರೆಸಿಪೀಸು ಕೂಡ ತೋರಿಸುತ್ತೆ. ಅದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ರೆಸಿಪಿನ ಆರಾಮಾಗಿ ನೀವು ಅಡುಗೆನೂ ಕೂಡ ಮಾಡ್ಬೋದು. ಈ ರೀತಿಯಾಗಿ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಇದರಲ್ಲಿ ತುಂಬಾ ಫೀಚರ್ಸ್ ಇದೆ. ಮೇಯ್ನ್ ಆಗಿ ನೋಡ್ಕೊಂಡ್ರೆ ಈ ಒಂದು ಫೀಚರ್ಸ್ ನ ಇವರು ತುಂಬಾ ಮಟ್ಟಿಗೆ ಹೈಲೈಟ್ ಮಾಡ್ತಿದ್ದಾರೆ. ಯಾವ್ದಾದ್ರು ಒಂದು ತರಕಾರಿ ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಹಣ್ಣು ಕೆಟ್ಟೋಯ್ತು ಅಂದ್ರೂ ಕೂಡ ನಿಮಗೆ ಆ ಒಂದು ಡಿಸ್ಪ್ಲೇ ಅಲ್ಲಿ ಇಂಡಿಕೇಶನ್ ಆದ್ರೆ ಬರುತ್ತೆ. ಈ ರೀತಿಯಾಗಿ ಒಂದು ತರಕಾರಿ ಕೆಟ್ಟೋಗಿದೆ ಅಂತ ಹೇಳ್ಬಿಟ್ಟು ನಾವಾಗ ನೀವು ಆರಾಮಾಗಿ ಚೇಂಜ್ ಕೂಡ ಮಾಡ್ಬೋದು. ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಈ ತರ ಫ್ರಿಜ್ ಅಲ್ಲೂ ಕೂಡ ಒಂದು AI ಇಂಟಿಗ್ರೇಟ್ ಮಾಡಿದಾರಲ್ಲ, ಸೂಪರ್ ಅಂತಾನೆ ಹೇಳ್ಬೋದು. ಇದಿಷ್ಟನ್ನು ಕೂಡ CES ಈವೆಂಟ್ ಅಲ್ಲಿ ಶೋಕೇಶಿಗೆ ತಂದಿದ್ದಾರೆ. ಹಾಗೆ ಬಂದ್ಬಿಟ್ಟು ಲಾಂಚ್ ಮಾಡಿದ್ದಾರೆ. ಇಷ್ಟರಲ್ಲಿ ನಿಮಗೆ ಯಾವ್ದು ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ರೀಸೆಂಟ್ ಆಗಿ ನಾವು ಇನ್ನೊಂದು ವಿಡಿಯೋ ಆದ್ರೆ ಅಪ್ಲೋಡ್ ಮಾಡಿದ್ವಿ, ಆ ವಿಡಿಯೋನೂ ಕೂಡ ನೋಡಿ. ಈ ವಿಡಿಯೋಕ್ಕಿಂತ ಆ ವಿಡಿಯೋ ಇನ್ನ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನನಗೆ ಅನಿಸ್ತಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟು ಟೆಕ್ನಾಲಜೀಸ್ ಅಲ್ಲಿ ನಿಮ್ ಫೇವರೇಟ್ ಯಾವುದು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.